ನಮ್ಮೂರು ದೊಡ್ಡನಾಮಂಗಲ. ಇಲ್ಲಿ ಎಲ್ಲಾ ವ್ಯವಸ್ಥೆನೂ ಇದೆ. ಈ ಗಾರ್ಬೇಜ್ ಮಾತ್ರ ಅದೇ ಉದ್ದೇಶದಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತು. ಎಲ್ಲಾರು ಏನ್ ಮಾಡ್ತಾರೆ, ಗಾಡಿ ಬರುತ್ತೆ ಬೆಳಗ್ಗೆ ಸಂಜೆ ಬರುತ್ತೆ ಗಾಡಿ, ಗಾರ್ಬೇಜ್ ಗಾಡಿಗಳೆಲ್ಲ ಬರುತ್ತೆ. ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ಕೆಲ್ಸಕ್ಕೆ ಆತರದಲ್ಲಿ ಅರ್ಜೆಂಟ್ ಅಲ್ಲಿ ಟಿಫನ್ ಕವರ್ ಅಲ್ಲಿ ಕಟ್ಟು ರೋಡಲ್ಲಿ ಬಿಸಾಕು ಹೋಗು. ಟೈಮ್ ಇಲ್ಲ ಇವ್ರಿಗೆ. ಏನ್ ಅನ್ಕೊಂಡಿದಾರ ಅಂತ ಗೊತ್ತಿಲ್ಲ. ನೋಡಿ, ಇದೇ ದೊಡ್ಡನಮಂಗಲ ತೇರು ಕಟ್ಟ ಅಂತ ಜಾಗ. ಒಂದ್ ಪಾಯಿಂಟ್ ತೋರಿಸ್ತೀನಿ ನೋಡಿ. ಗಾರ್ಬೇಜ್ ಯಾಕೆ ಗಾಡಿಯಲ್ಲೇ ಹಾಕ್ಲಿ ಅಂತ ಹೇಳಿದ್ರೆ, ಹಸಿ ಕಸ ಒಣಗಿರೋ ಕಸ ಸಪ್ರೇಟ್ ಮಾಡೋದ್ ಏನ್ ಅಂದ್ರೆ ಅವ್ರಿಗೆ ಅಲ್ಲಿ ಕಮ್ಮಿ. ನೋಡಿ ಇಲ್ಲಿ ನೋಡಿ, ಇಲ್ಲೇ ಎತ್ಕೊಂಡ್ಬಂದ್ ಬಿಸಾಕ್ತಾರ. ಆಲ್ಮೋಸ್ಟ್ ನೋಡಿ ಹಸು ತಿಂತಾ ಇದೆ. ಏನ್ ಅನ್ಕೊಂಡಿದಾರ ಗೊತ್ತಿಲ್ಲ. ಎಲ್ಲಾ ಕಸನ ಎತ್ಕೊಂಡ್ಬಿಟ್ಟು ರೋಡ್ಗಳೇ ಬಿಸಾಕೋದು. ಗಾಡಿಗಳು ಬರುತ್ತೆ ಬೆಳಿಗ್ಗೆ ಸಂಜೆ ಕೂಗ್ತಾ ಇರ್ತಾರೆ, ಕಸದ ಗಾಡಿಗಳು. ಆದ್ರೂನು ಇವ್ರು ಎತ್ಕೊಂಡ್ಬಂದು ರೋಡಲ್ಲೇ ರೋಡಲ್ಲಿ ಬಿಟ್ಟು ಇನ್ನೆಲ್ಲೂ ಬಿಸಾಕಲ್ಲ. ಅವ್ರ ಮನೆ ಮುಂದೆ ಬಿಸಾಕಕ್ ಹೇಳ್ಬೋದು. ಮತ್ತೆ ಕಬಡ್ಡಿ ಬೇಜಾರಾಗ್ಬಿಡುತ್ತೆ. ಏನು ಎಷ್ಟು ನೀಟಾಗಿ ಎಲ್ಲಾ ಅನುಕೂಲ ಕೊಟ್ರು ರೋಡಲ್ಲಿ ಬಿಸಾಕೋದು. ಆ ಬುದ್ಧಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಅದೇ ಅವ್ರ ಮನೇಲಿ ಬಿಸಾಕ್ಲಿ, ಅದ್ ಮಾತ್ರ ಬಿಸಾಕಲ್ಲ. ನೋಡಿ ಗಾಡಿ, ಇದೇ ಉದಾಹರಣೆ ನೋಡಿ. ಗಾರ್ಬೇಜ್ ಗಾಡಿ ಬೆಳಗ್ಗೆ ಸಂಜೆ ಹೋಗುತ್ತೆ ಗುರು. ಅದ್ರ ಗಬ್ಬು ಎಬ್ರಿಸೋದ್ ಮಾತ್ರ ಎಲ್ಲಾ ಈ ಸಾಫ್ಟ್ವೇರ್ ಕಂಪ್ನೀಸ್. ಇದೊಂದು ಸ್ಮಾಲ್ ಇದೇ ಉದ್ದೇಶದಾಗ ನಾನು ವಿಡಿಯೋ ಮಾಡಿರೋದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ. ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಕಸನ ಗಾಡಿ ಬಂದಾಗ ಸುಡಿ ಸಾಕು, ಅಷ್ಟೇ ಬೇಕಾಗಿರೋದು. ನೋಡಿ ಇಲ್ಲಿ ರೈಟ್ ಸೈಡ್ ನೋಡಿ ಎಲ್ಲ ಬಿಸಾಕಿರೋದು. ಈ ಕಡೆ ನೋಡಿ, ಈ ಕಡೆನೂ ಬಿಸಾಕಿರೋದು. ಏನು ಪಕ್ಕದಲ್ಲೇ ದೇವಸ್ಥಾನ ಇದೆ, ಎಲ್ಲ ಇದೆ. ಆದ್ರೆ ಎತ್ಕೊಂಡ್ಬಂದ್ ಕಸ ಬಿಸಾಕೊಂಡ್ ಮಾತ್ರ ಬುದ್ಧಿಗಳಂತೂ ಬಿಡೋದಿಲ್ಲ. ಎಲ್ಲಾರ್ಗು ಅನ್ಸುತ್ತೆ ಯಾರು ಬಿಸಾಕ್ತಾರ ಅವ್ರಿಗೆ ಮಾತ್ರನೇ ಇದಲ್ಲ. ಯಾರು ನೀಟಾಗಿರ್ತಾರೋ ಅವ್ರಿಗಲ್ಲ ಈ ವಿಡಿಯೋ. ಓಕೆ.